ಇತ್ತೀಚೆಗೆ ಟೆಕ್ಕಿ ಶರ್ಮಿಳಾ ಉಸಿರುಗಟ್ಟಿಕೊಂಡು ಸತ್ತು ಹೋಗ್ಬಿಟ್ರು ಅಂತ ಹೇಳಿ ಒಂದು ಸುದ್ದಿ ಬಂದಿತ್ತು. ಅವರಿಗೆ ಉಸಿರು ಕಟ್ಟಿ ಅವ್ರು ಸತ್ತು ಹೋಗ್ಬಿಟ್ಟಿದ್ದಾರೆ ಮನೆಯಲ್ಲಿದ್ದಾಗ ಅಂತ. ಬಟ್ ಇದನ್ನು ತನಿಖೆ ಮಾಡ್ಕೊಂಡು ಹೋದಾಗ ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ಅಂಶ ಹೊರಬಿದ್ದಿದೆ ಇಲ್ಲಿ. ಮೊದಲು ಇದೊಂದು ಅಸ್ವಾಭಾವಿಕ ಸಾವು, ಉಸಿರು ಕಟ್ಕೊಂಡು ಸತ್ತು ಹೋಗ್ಬಿಟ್ಟಿದ್ದಾರೆ, ಅವರು ಉಸಿರಾಡೋಕ್ಕಾಗದೆ ಸತ್ತು ಹೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಇತ್ತು. ಇದಾದಮೇಲೆ ಚೆಕ್ ಮಾಡಿದ್ರೆ ಇದೀಗ ರೇಪ್ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆ ರೇಪ್ ಶಂಕೆ ಒಂದು ಕಡೆ ಇದೆ. ಇದಾದಮೇಲೆ ಅದಕ್ಕೆ ಸಹಕರಿಸದೇ ಇದ್ದದ್ದಕ್ಕೆ ಈಕೆಯನ್ನು ಈ ರೇಪ್ ಮಾಡಿರ್ತಕ್ಕಂಥ ಆರೋಪಿ ಅಂತ ಹೇಳ್ತಾರಲ್ಲ, ಅವನ ಮೇಲೆ ಒಂದು ರೇಪ್ ಆರೋಪ ಇದೆ, ಲೈಂಗಿಕ ಕಿರುಕುಳದ ಆರೋಪ ಇದೆಯಲ್ಲ, ಇವನನ್ನು ಈಗ ಚೆಕ್ ಮಾಡ್ಕೊಂಡು ಹೋದಾಗ ಇವನೇ ಸಾಯಿಸಿಬಿಟ್ಟಿದ್ದಾನೆ ಅಂಥೇಳಿ ಒಂದಷ್ಟು ವಿಚಾರಗಳು ಆಚೆ ಬರ್ತಾ ಇದೆ. ಇಲ್ಲಿ ಪ್ರಕರಣದ ತನಿಖೆ ವೇಳೆಯಲ್ಲಿ ಇದೊಂದು ಕೊಲೆ ಅಂತ ಗೊತ್ತಾಗ್ತಿರೋದು. ಬೆಂಕಿಯಿಂದ ಉಸಿರುಗಟ್ಟಿ ಸಾವು ಅಂಥೇಳಿ ಈ ಪ್ರಕರಣವನ್ನು ಭಾವಿಸ್ಬಿಟ್ಟಿದ್ರು ಎಲ್ಲರೂ ಕೂಡ. ಅದಕ್ಕೆ ಹೇಳೋದು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಲಿ, ಫಾರೆನ್ಸಿಕ್ ರಿಪೋರ್ಟ್ಗಳಾಗಲಿ, ಅಥವಾ ಬ್ಲಡ್ ಸ್ಟೈನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಥ ತನಿಖೆ ಆಗಲಿ ಎಲ್ಲವೂ ಆಚೆ ಬರಬೇಕು ಅನ್ನೋದು. ಪ್ರಕರಣದ ತನಿಖೆಯಲ್ಲಿ ಕೊಲೆ ರಹಸ್ಯ ಇದೀಗ ಬಯಲಾಗ್ತಾ ಇದೆ. ರಾಮಮೂರ್ತಿ ನಗರದಲ್ಲಿ ನಡೆದಿದ್ದ ಟೆಕ್ಕಿ ಶರ್ಮಿಳಾ ಸಾವಿನ ಪ್ರಕರಣ ಇದು. ಆದರೆ ಇದು ಸಾವಲ್ಲ, ಇದು ಕೊಲೆ ಮಾಡಿರೋದು. ಶರ್ಮಿಳಾ ನೆರೆಮನೆಯ ಯುವಕನೇ ಶರ್ಮಿಳಾ ಕೇಸಲ್ಲಿ ಕೊಲೆ ಆರೋಪಿ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ನೆರೆಮನೆಯಲ್ಲೇ ಇದ್ದಿದ್ದು ಈ ಹಂತಕ. ಜನವರಿ 3ನೇ ತಾರೀಕು ರಾಮಮೂರ್ತಿ ನಗರದಲ್ಲಿ ನಡೆದಿದ್ದಂಥ ಘಟನೆ ಇದು. ನಿಗೂಢ ಸಾವು ಅಂಥೇಳಿ ಪರಿಗಣಿಸಿ ತನಿಖೆಯನ್ನು ಶುರು ಮಾಡ್ಕೊಂಡಿದ್ರು. ನಿಗೂಢವಾಗಿದೆಯಪ್ಪ, ಇದೇನೋ ಸಾವು, ಏನೋ ಅಲ್ಲೊಂದಷ್ಟು ಬೆಂಕಿ ಇದೆ, ಸುಟ್ಟಿರೋ ಗುರುತುಗಳಿದೆ, ಅಲ್ಲಿ ಏನೋ ಮನೆಯಲ್ಲಿ ಯಾವುದೋ ಒಂದಷ್ಟು ಬೆಂಕಿ ತಾಕಿ ಆ ಬೆಂಕಿಯ ಒಂದು ದಟ್ಟ ಹೊಗೆಯಿಂದ ಉಸಿರಾಡೋಕ್ಕಾಗದೆ ಈ ಹುಡುಗಿ ಸತ್ತೋಗಿದ್ದಾಳೆ ಅಂತ ಭಾವಿಸಲಾಗಿತ್ತು. ಆದರೆ ತನಿಖೆ ಮಾಡ್ಕೊಂಡು ಹೋದಾಗ ರೇಪ್ಗೆ ಅಟೆಂಪ್ಟ್ ಆಗಿದೆ ಅಥವಾ ರೇಪ್ ಮಾಡಿರಲೂಬಹುದು, ಲೈಂಗಿಕ ಕಿರುಕುಳವನ್ನು ಕೊಟ್ಟಿರಬಹುದು. ಇದಾದ ಮೇಲೆ ನಿರಾಕರಿಸ್ಬಿಟ್ಲಲ್ಲ ಅನ್ನೋ ಒಂದು ಕಾರಣಕ್ಕೆ ಏನೋ ಸುಟ್ಟು ಹೋದಂಗೆ, ಸೂಸೈಡ್ ಮಾಡಿಕೊಂಡಂತೆ, ಉಸಿರು ಕಟ್ಟು ಸತ್ತು ಹೋದಂಗೆ ಇರಲಿ ಅಂಥೇಳಿ ಈತ ಬೆಂಕಿ ಹಚ್ಬಿಟ್ಟು ಹೋಗಿದ್ದಾನೆ ಅಂತ ಇದೀಗ ಆರೋಪ ಬಂದಿರೋದು. ತನಿಖೆ ವೇಳೆ ಕೇರಳ ಮೂಲದ 18 ವರ್ಷದ, ನೋಡಿ ಇವನಿಗೆ 18 ವರ್ಷ, ಇವನಿಗೆ 18 ವರ್ಷ, ಕರ್ನಲ್ ಕುರೈನಿಂದ ಕೊಲೆ ಅಂಥೇಳಿ ಇದೀಗ ಬಯಲಾಗಿರೋದು. ಶರ್ಮಿಳಾ ವಾಸವಿದ್ದಂಥ ಫ್ಲ್ಯಾಟ್ನ ಮುಂದೆನೇ ಇವನು ವಾಸವಿದ್ದ ಕರ್ನಲ್. ಶರ್ಮಿಳಾಗಿಂತ 16 ವರ್ಷ ಚಿಕ್ಕವನಿವನು. ಇವನಿಗೆ 18 ವರ್ಷ, ಶರ್ಮಿಳಾಗಿಂತ 16 ವರ್ಷಕ್ಕೆ ಚಿಕ್ಕವನಿವನು. ಇವೊಂದು ಒನ್ ವೇ ಲವ್ ಬೇರೆ ಇತ್ತಂತೆ. ಇವನು ಶರ್ಮಿಳಾಳನ್ನ ಲವ್ ಮಾಡ್ತಾ ಇದ್ದ. ಶರ್ಮಿಳಾಗೆ ಇವನ ಮೇಲೆ ಅಂಥ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. 16 ವರ್ಷಕ್ಕೆ ಶರ್ಮಿಳಾ ಇವನಿಗಿಂತ ದೊಡ್ಡವಳು. ಕಳೆದ 3ನೇ ತಾರೀಕು ರಾತ್ರಿ ಶರ್ಮಿಳಾ ಮನೆಗೆ ನುಗ್ಗಿಬಿಡ್ತಾನೆ ಕುರೈ. ಏಕಾಏಕಿ ಶರ್ಮಿಳಾಳನ್ನು ತಬ್ಬಿಕೊಂಡು ಅನುಚಿತವಾಗಿ ವರ್ತಿಸಿದ್ದಾನೆ ಇವನು. ಶರ್ಮಿಳಾ ಪ್ರತಿರೋಧ ತೋರಿಸ್ತಾ ಇದ್ದಂತೆಯೇ ಕೋಪಗೊಂಡು ಹಲ್ಲೆ ಮಾಡಿದ್ದಾನೆ. ಶರ್ಮಿಳಾಗೆ ಜೋರಾಗಿ ಹೊಡೆದಿದ್ದಾನೆ ಇವನು. ಹಲ್ಲೆ ಮಾಡಿದ ಮೇಲೆ ಶರ್ಮಿಳಾಗೆ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕ್ರೂರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಘಟನೆ ಆದ ಮೇಲೆ ಯಾರಿಗೂ ಹಾಗೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಅನುಮಾನ ಬಂದುಬಿಡುತ್ತಲ್ಲ, ಇದು ಯಾರು ಬಂದು ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ಲಪ್ಪ ಅಂತ ಯಾರಿಗೂ ಅನುಮಾನ ಬರಬಾರ್ದು ಅಂಥೇಳಿ ಏನು ಮಾಡ್ತಾನೆ ಇವನು, ಶರ್ಮಿಳಾ ಮಲಗ್ತಾ ಇದ್ದಂಥ ಬೆಡ್ರೂಮ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಅಲ್ಲಿಂದ ಪರಾರಿಯಾಗಿದ್ದಾನೆ. ಆರಂಭದಲ್ಲಿ ಮನೆಗೆ ಬೆಂಕಿ ಬಿದ್ದುಬಿಟ್ಟಿದೆ. ಸೊ ಉಸಿರುಗಟ್ಟಿ ಶರ್ಮಿಳಾ ಸತ್ತು ಹೋಗಿಬಿಟ್ಟಿದ್ದಾರೆ ಅಂತ ಒಂದು ಶಂಕೆ ಇತ್ತು. ಆದರೆ ತನಿಖೆ ವೇಳೆ ಕರ್ನಲ್ ಕುರೈನಿಂದ ಕೊಲೆ ಆಗಿದೆ ಅಂಥೇಳಿ ಸಾಬೀತಾಗ್ತಾ ಇದೆ. ಕೊಲೆ ಕೇಸ್ ಬಯಲಾಗಿದೆ ಹೇಗಪ್ಪ, ಏನು ಕ್ಲೂ ಸಿಗ್ತಿರಲ್ಲ, ಬೆಂಕಿ ಬಿದ್ದುಬಿಟ್ಟಿದೆ, ಸತ್ತು ಹೋಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತಿತ್ತಲ್ಲ. ಕೇಸ್ ಟ್ರೇಸ್ ಆಗಿದ್ದು ಒಂದು ಅಚ್ಚರಿ ಅಂತ ಹೇಳಬಹುದು. ಯಾವ ಕೊಲೆಗಾರ ಎಂಥ ಕೊಲೆ ಮಾಡಿದ್ರು ಅಷ್ಟೇ ರೀ, ಎಂಥದ್ದೇ ಕೊಲೆಗಾರ ಎಂಥ ಕೊಲೆಯೇ ಮಾಡಿಬಿಟ್ಟಿರಲಿ, ಎಷ್ಟೇ ಚಾಣಾಕ್ಷ ಇರಲಿ, ಅವನು ಕ್ರಿಮಿನಾಲಜಿಯನ್ನು ಅರೆದು ಕುಡಿದುಬಿಟ್ಟಿರಲಿ, ಕಾನೂನನ್ನೇ ಅರೆದು ಕುಡಿದುಬಿಟ್ಟಿರಲಿ, ಏನೇ ಮಾಡಿದರೂ ಕೂಡ ಒಂದು ಕೊಲೆ ಮಾಡ್ತಾನಲ್ಲ, ಮರುಕ್ಷಣದಿಂದ ಅವನ ಬಯಾಲಜಿಕಲ್ ಕ್ಲಾಕ್ ಇದೆಯಲ್ಲ ರಿವರ್ಸ್ ಓಡೋಕ್ಕೆ ಶುರು ಆಗಿಬಿಡುತ್ತೆ ಅವನಿಗೆ. ದೊಡ್ಡ ದೊಡ್ಡ ತನಿಖಾಧಿಕಾರಿಗಳು ನಾವು ಮಾತಾಡ್ಸಿದ್ದೀವಿ, ಅವ್ರು ಇದನ್ನೇ ಹೇಳ್ತಾರೆ. ಎಂಥ ಕೊಲೆಗಾರ ಆಗಿರಲಿ ಅವನು, ಎಂಥ ಧೈರ್ಯವಂತ ಮನುಷ್ಯ ಆಗಲಿ, ಒಂದು ಕೊಲೆ ಮಾಡ್ತಾನಲ್ಲ ಅವನು, ಒಂದು ತಪ್ಪು ಮಾಡ್ತಾನಲ್ಲ, ಅವನ ಬಯಾಲಜಿಕಲ್ ಕ್ಲಾಕು ಉಲ್ಟಾ ಓಡೋಕ್ಕೆ ಶುರುವಾಗ್ಬಿಡುತ್ತೆ. ಗಾಬರಿ ಆಗಿಬಿಡ್ತಾನೆ, ಸತ್ತು ಹೋಗ್ಬಿಟ್ಟಿದ್ದಾರೆ, ಎಲ್ಲಿ ಬಾಡಿ ಹಾಕಬೇಕು, ನಾನು ಯಾವ ಥರ ಎಸ್ಕೇಪ್ ಆಗಬೇಕು, ಫಿಂಗರ್ ಪ್ರಿಂಟಾ, ಓಡೋಗ್ಬೇಕಾ, ಸುಡಬೇಕಾ, ವೆಪನ್ ಏನು ಮಾಡಬೇಕು, ನಾನು ಎಲ್ಲಿ ತಪ್ಪಿಸ್ಕೊಳ್ಬೇಕು, ಫೋನ್ ಏನು ಮಾಡಲಿ, ಈ ಗಾಬರಿ ಏನು ಮಾಡಿಬಿಡುತ್ತೆ. ಅವ್ನು ನಾರ್ಮಲಾಗಿ ಅವ್ನು ಯೋಚನೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಎಲ್ಲೋ ಫಿಂಗರ್ ಪ್ರಿಂಟ್ ಬಿಟ್ಬಿಟ್ಟಿರ್ತಾನೆ, ಎಲ್ಲೋ ಒಂದು ಕೊಲೆಗೆ ತಂದಿದ್ದಂಥ ಉಪಕರಣ ಬಿಟ್ಟುಬಿಟ್ಟಿರ್ತಾನೆ, ಎಲ್ಲೋ ಒಂದು ಅವ್ನ ಬಟ್ಟೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಡೆಡ್ ಬಾಡಿಯಲ್ಲೇ ಇವನ್ ಕೂದಲೋ ಇವನ್ ಚರ್ಮವೋ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಈ ಥರದ್ದು ಏನೋ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿರ್ತಾನೆ, ಇನ್ನೆಲ್ಲೋ ಹಾರಕ್ಕೆ ಟ್ರೈ ಮಾಡಿರ್ತಾನೆ, ಇನ್ಯಾರೋ ಅವನು ಅಲ್ಲಿಂದ ಆಚೆ ಬರೋದೋ ಒಳಗಡೆ ಹೋಗೋದೋ ನೋಡಿಬಿಟ್ಟಿರ್ತಾರೆ. ಈ ಥರದ್ದು ನೂರಾರು ಸಾಕ್ಷಿಗಳು ಬಿಟ್ಟು ಹೋಗ್ಬಿಡ್ತಾನೆ ಅವನು ಅಂದುಕೊಂಡಿರ್ತಾನೆ, ನಾನು ಎಸ್ಕೇಪ್ ಆಗಿಬಿಟ್ಟೆ ಆರಾಮಾಗಿ ಅಂತೇಳಿ, ಅದರದ್ದು ಆಗಲ್ಲ ಅಂತ. ನೋಡಿ, ಜನವರಿ 3ನೇ ತಾರೀಕು ಶರ್ಮಿಳಾ ಫ್ಲ್ಯಾಟ್ಗೆ ರಾತ್ರಿ ಬಂದಿದ್ದನ್ನು ಕರ್ನಲ್ ಗಮನಿಸ್ತಾನೆ.
ಶರ್ಮಿಳಾ ಫ್ಲಾಟ್ಗೆ ಬಂದಳು ಈಗ ಅಂತ ಗಮನಿಸ್ಕೋತಾನೆ ಕರ್ನಲ್ಲು. ತಕ್ಷಣ ತನ್ನ ಮನೆ ಟೆರೇಸ್ ಮೂಲಕ ಏನು ಮಾಡಿಬಿಡ್ತಾನೆ, ಶರ್ಮಿಳಾ ಫ್ಲಾಟ್ಗೆ ಎಂಟ್ರಿ ಕೊಡ್ತಾನೆ. ಇವನು ಮೊದಲೇ ಪರಿಚಯ ಇತ್ತಲ್ಲ, ಶರ್ಮಿಳಾ ಜೊತೆ ಮಾತುಕತೆ ನಡೆಸ್ತಾನೆ. ಈ ವೇಳೆ ಏಕಾಏಕಿ ಶರ್ಮಿಳಾಳೊಂದಿಗೆ ಅನುಚಿತವಾಗಿ ವರ್ತಿಸೋಕ್ಕೆ ಶುರು ಮಾಡ್ತಾನೆ. ಬಳಿಕ ಶರ್ಮಿಳಾಳನ್ನು ಕಿಚನ್ನಲ್ಲಿ ಹತ್ಯೆ ಮಾಡಿಬಿಡ್ತಾನೆ ಕರ್ನಲ್. ಹತ್ಯೆ ಮಾಡಿ 1 ವಾರ ಪಕ್ಕದ ಮನೆಯಲ್ಲೇ ಇದ್ದಂಥ ಹಂತಕ ಇವನು. ಕೊಲೆ ಮಾಡಿಬಿಟ್ಟಿದ್ದಾನೆ, ಏನೋ ಬೆಂಕಿ ಬಿದ್ದುಬಿಟ್ಟಿದೆ, ಸತ್ತೋಗ್ಬಿಟ್ಲು ಅಂತ ಇದ್ದರೂ ಕೂಡ 1 ವಾರ ಪಕ್ಕದ ಮನೆಯಲ್ಲಿ ಆರಾಮಾಗಿ ವಾಸ ಮಾಡ್ಕೊಂಡಿದ್ದ ಇವನು, ಏನೂ ಆಗಿಲ್ದಿರೋ ಥರ. ಶರ್ಮಿಳಾ ಮೊಬೈಲನ್ನು ಇವನ ಬಳಿನೇ ಇಟ್ಕೊಂಡಿದ್ದ. ಶರ್ಮಿಳಾ ಮೊಬೈಲ್ ಇತ್ತಲ್ಲ, ಮೊಬೈಲ್ ಇದ್ದಾಗ ಮೊಬೈಲ್ ತಂದು ಏನು ಮಾಡಿರ್ತಾನೆ, ಇವನ ಹತ್ರ ಇಟ್ಕೊಂಡಿರ್ತಾನೆ ಇವನು. ಕೊಲೆ ಆದ 3 ದಿನಗಳ ನಂತರ ಫೋನ್ ಆನ್ ಮಾಡಿಬಿಡ್ತಾನೆ. ಶರ್ಮಿಳಾ ಫೋನ್ಗೆ ಏನು ಮಾಡ್ತಾನೆ, ಆ ಸಿಮ್ ತೆಗೆದು ಇವನ್ ಸಿಮ್ ಹಾಕ್ಕೊಂಡು ಆನ್ ಮಾಡಿಬಿಡ್ತಾನೆ ಕರ್ನಲ್. ಬೇರೊಂದು ಸಿಮ್ ಇನ್ಸ್ಟಾಲ್ ಆದ ಮೇಲೆ ಕರ್ನಲ್ ಬೆನ್ನಟ್ಟರೆ ಹಾಕಿ, ಅಲ್ಲದೆ ಶರ್ಮಿಳಾ ಮೊಬೈಲ್ ಟವರ್ ಡಂಪ್ ಪಕ್ಕದ ಮನೆ ತೋರಿಸ್ತಾ ಇತ್ತು. ಕೂಡಲೇ ಕರ್ನಲ್ ಕುರೈನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾರೆ. ಆಗ ಅತ್ಯಾಚಾರದ ಶಂಕೆ ಯಾಕೆ ಬಂತು ಅಂತ ಹೇಳಿದ್ರೆ, ಭೀಕರ ಕೊಲೆಗಿಂತ ಮುಂಚೆ ಅವಳನ್ನು ಅತ್ಯಾಚಾರ ಮಾಡಿದ್ನ ಇವನು. ಇದ್ರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. FIRನಲ್ಲಿ ಅತ್ಯಾಚಾರದ ಬಗ್ಗೆ, ಮೊದಲು ಅಸ್ವಾಭಾವಿಕ ಸಾವು, ಉಸಿರುಗಟ್ಟು ಸತ್ತೋಗಿದ್ದಾಳೆ ಅಂತ ಬರ್ಕೊಂಡಿದ್ರು. ಈಗೇನು ಮಾಡಿದ್ದಾರೆ, ಅತ್ಯಾಚಾರದ ಸೆಕ್ಷನನ್ನು ಕೂಡ ಇದೀಗ ಸೇರಿಸಿದ್ದಾರೆ ಪೊಲೀಸರು. ಒಂಟಿ ಮಹಿಳೆ ಕೊಲೆ ಕೇಸ್ ಆಗಿರೋದ್ರಿಂದ ಎಲ್ಲ ಆಯಾಮದಲ್ಲೂ ತನಿಖೆ ನಡೀತಾ ಇದೆ. FSL ವರದಿ ಬಂದ ಬಳಿಕ ಅತ್ಯಾಚಾರ ಆಗಿದೆಯಾ ಇಲ್ವೋ ಅನ್ನೋದು ಸ್ಪಷ್ಟ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಕೊಡೋಕೆ ಇದಕ್ಕೆ ಸಂತೋಷ್ ಆ ಮೊಬೈಲ್, ಇವನು ಆ ಮೊಬೈಲನ್ನು ಅವತ್ತೇ ತೊಗೊಂಡು ಬಂದಿರ್ತಾನೆ. ಅದರಲ್ಲಿ ಸಿಮ್ ಚೇಂಜ್ ಮಾಡಿದ್ಮೇಲೆ ಈ ಕಥೆ ಗೊತ್ತಾಗಿದೆಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇನಿಷಿಯಲಿ ಇನ್ನೂ ಬಂದೇ ಇಲ್ವಾ ಈ ಒಂದು ಕೇಸಲ್ಲಿ? ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರಾ? ಪ್ರಕರಣದ ಬೆಳವಣಿಗೆ ಹೇಗಾಗ್ತಿದೆ ಇಲ್ಲಿ ಅಂತ? ರಮಾಕಾಂತ್, ಏನು ಶರ್ಮಿಳಾ ಹತ್ಯೆ ಬಳಿಕ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಶುರುವಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಫೈರ್ ಇನ್ಸಿಡೆಂಟ್ ಆಗ್ಲಿಕ್ಕೆ ಸಕಾರಣಗಳು ಒಂದು ಕೂಡ ಕಾಣ್ತಾ ಇರಲ್ಲ. ಈ ಕಾರಣಕ್ಕಾಗಿ ಪೊಲೀಸರು ಸಸ್ಪೆಕ್ಟ್ ಅಲ್ಲಿ ಇರ್ತಾರೆ. ಮರಣೋತ್ತರ ಪರೀಕ್ಷೆಗೆ ಅಂತ ಬಾಡಿಯನ್ನ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಆಕೆಯ ತಲೆಯ ಪಕ್ಕದಲ್ಲಾಗಿದ್ದಂತ ಒಂದು ಗಾಯ ಏನಂತ ಅದು ಪೊಲೀಸರಿಗೆ ಸಾಕಷ್ಟು ಕಾಡಿರುತ್ತೆ. ಇದು ಸುಟ್ಟ ಗಾಯ ಆಗೋ ರೀತಿಯ ಕಾಣ್ತಾ ಇಲ್ಲ ಅಂತ. ಹೀಗಾಗಿ ಮರಣೋತ್ತರ ಪರೀಕ್ಷೆಗೂ ಕೂಡ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಮರಣೋತ್ತರ ಪರೀಕ್ಷೆ ಆದ ನಂತರ ಆ ವರದಿಯನ್ನು ಬಂದಾಗಲೂ ಕೂಡ ಅಲ್ಲಿ ಗಂಭೀರವಾಗಿ ಹಲ್ಲೆ ಆಗಿರೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ಇದಾದ ಬಳಿಕ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಎಷ್ಟೇ ಮಾಡಿದ್ರು ಕೂಡ ಪೊಲೀಸರಿಗೆ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಶರ್ಮಿಳಾ ಮತ್ತು ಆರೋಪಿ ಇರುವಂತದ್ದು ಬಿಲ್ಡಿಂಗ್ ಒಂದೇ, ಆಲ್ಮೋಸ್ಟ್ ಒಂದಕ್ಕೊಂದು ಅಟ್ಯಾಚ್ ಆಗಿರುವ ಹಿನ್ನೆಲೆಯಲ್ಲಿ ಬೇರೆ ಯಾರೋ ಬಂದು ಹೋಗಿದಾರ ಅಂತ ಹೇಳಿ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಯಾವುದೇ CDR ಗಳನ್ನ ತೆಗೆದ್ರು ಯಾವ್ದು ಕೂಡ ಅಲ್ಲಿ ಪತ್ತೆ ಆಗೋದಿಲ್ಲ. ಇವ್ರದ್ದು ಅಲ್ಲೇ ಮನ ವಾಸ ಆಗಿರೋ ಹಿನ್ನೆಲೆಯಲ್ಲಿ ಆತನೇ ಮಾಡಿದ್ದಾನೆ ಅಂತ ಹೇಳಲಿಕ್ಕೂ ಆತನ ಮೇಲೆ ಸಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ ಸ್ಟೂಡೆಂಟ್ ಆಗಿರ್ತಾನೆ, ಹೀಗಾಗಿ ಆತ ಮಾಡಿದ್ದಾನೆ ಅನ್ನೋದನ್ನು ಕೂಡ ಅವರು. ಶರ್ಮಿಳಾ ಮೊಬೈಲ್ ಏನಾಯ್ತು ಅಂತ ಗೊತ್ತಾಗಿರ್ಲಿಲ್ವಾ ಇನಿಷಿಯಲ್ ತನಿಖೆ ಆದಾಗ? ಶರ್ಮಿಳಾ ಇದ್ದಾಗ ಅಲ್ಲಿ ಬೆಂಕಿ ಬಿತ್ತು ಎಲ್ಲ ಸರಿ, ಮೊಬೈಲ್ ಅವಶೇಷಗಳಾದ್ರೂ ಸಿಗ್ಬೇಕಾಗಿತ್ತು, ಅಕಸ್ಮಾತ್ ಸುಟ್ಟಾಕಿದ್ದಿದ್ರೆ ಅದೆಲ್ಲ ಪತ್ತೆ ಹಚ್ಚಕ್ಕೆ ಹೋಗಿರ್ಲಿಲ್ವಾ ಪೊಲೀಸರು ಇನಿಷಿಯಲಿ? ಪೊಲೀಸರು ಪ್ರಕರಣದ ತನಿಖಾ ಪ್ರಗತಿಯಲ್ಲಿದ್ದಾಗ ಮೊಬೈಲ್ ಆಕೆ ಬಳಿ ಇತ್ತ ಇಲ್ವಾ, ಇಲ್ಲ ಬೆಂಕಿಯಿಂದ ಸುಟ್ಟೋಗಿತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾರೆ. ಸೊ ಆದ್ರೆ ಈಕೆ ನಂಬರ್ ಏನಿರುತ್ತೆ, ಆ ನಂಬರ್ನ CDR ನ ಇವರು ಟೆಕ್ನಿಕಲ್ ಲೈವಿಂಗ್ ಏನಿರುತ್ತೆ ಅದು ಆಕ್ಟಿವ್ ಮಾಡಿರುತ್ತೆ, ಅಂದ್ರೆ ಸರ್ಚ್ಗೆ ಹಾಕೊಂಡಿರ್ತಾರೆ. ಸೊ ಆಕೆ ಮೊಬೈಲ್ ಇಫ್ ಇನ್ ಕೇಸ್ ಅಲ್ಲಿಂದ ಮಿಸ್ ಆಗಿತ್ತು, ಆ ಮೊಬೈಲ್ ಇಲ್ಲ ಸುಟ್ಟು ಕರ್ಕಲಾಗಿರ್ಬೋದು, ಇಲ್ಲ ಮಿಸ್ ಆಗಿರ್ಬೋದು, 2 ಅವಕಾಶಗಳಿರುತ್ತೆ. ಒಂದು ವೇಳೆ ಏನಾದ್ರು ಮಿಸ್ ಆಗಿ ಯಾರಾದ್ರೂ ಆನ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ಬೋದು ಅನ್ನೋ ಕಾರಣಕ್ಕೆ ಆ ನಂಬರ್ನ ಸರ್ಚ್ಗೆ ಹಾಕೊಂಡಿರ್ತಾರೆ. ಈತ ಕಳೆದ 1 ವಾರದ ಬಳಿಕ ಯಾವಾಗ ಆಕೆಯ ಮೊಬೈಲ್ ಅನ್ನ ಆನ್ ಮಾಡಿ ತನ್ನ ಸಿಮ್ ಕಾರ್ಡ್ ಅನ್ನ ಹಾಕ್ತಾನೆ, ಆಗ CDR ನಲ್ಲಿ ಬಂದಂತ ಬೆಳವಣಿಗೆಗಳನ್ನ ಗಮನಿಸ್ಕೊಂಡು ನೋಡಿದಾಗ ಮನೆಯ ಲೊಕೇಶನ್ ನಲ್ಲೇ ಆಕೆ ಮೊಬೈಲ್ ಇರೋದು ಬೆಳಕಿಗೆ ಬರುತ್ತೆ. ತಕ್ಷಣ ಪೊಲೀಸರಿಗೆ ಇದು ಸಾಕಷ್ಟು ಸಸ್ಪೆಕ್ಟ್ ಗಳನ್ನ ತಂದುಕೊಟ್ಟಾಗ ಸೀದಾ ಹೋಗಿ ಈತನ ವಶಕ್ಕೆ ಪಡ್ಕೊಳ್ತಾರೆ. ವಿಚಾರಣೆಯನ್ನ ಮಾಡಿದಾಗ ಆತ ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಬಿಡೋದಿಲ್ಲ. ನಾನು ಆಕೆಯನ್ನ ಅತ್ಯಾಚಾರ ಮಾಡಿ ಹತ್ಯೆಯನ್ನ ಮಾಡಿರ್ಬೋದು ಅಂತ ಹೇಳಿ ಪೊಲೀಸರಿಗೆ ಇರುವಂತ ಸಸ್ಪೆಕ್ಟ್. ಆದ್ರೆ ತನಿಖೆ ಆದ್ರೂ ಕೂಡ ಇದುವರೆಗೂ ಆತ ಎಲ್ಲೂ ಕೂಡ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಆತ ಸಸ್ಪೆಕ್ಟ್ ಅನ್ನ ಅಂದ್ರೆ ಒಪ್ಕೊಂತಾನೂ ಇಲ್ಲ. ಸೊ ಪೊಲೀಸರು ಈ ಕಾರಣಕ್ಕಾಗಿ FSL ವರದಿಗೂ ಕೂಡ ಕಾಯ್ತಾ ಇರುವಂತದ್ದು ಮತ್ತು ಅದರ ಜೊತೆಗೆ ಅತ್ಯಾಚಾರ ಆಗಿದೆಯಲ್ವಾ ಅಂತ ಹೇಳಿ ಒಂದು ಮೆಡಿಕಲ್ ರಿಪೋರ್ಟ್ಗೂ ಕೂಡ ಕಾಯ್ತಾ ಇರುವಂತದ್ದು. ಆ ರಿಪೋರ್ಟ್ ಬಂದ ನಂತರ ಈಕೆಯನ್ನ ಅತ್ಯಾಚಾರ ಮಾಡಿ ಆತ ಹತ್ಯೆಯನ್ನ ಮಾಡಿದನ, ಇಲ್ಲ ಈ ತನ್ನ ಏಕಪಕ್ಷೀಯವಾದ ಪ್ರೀತಿಯನ್ನ ಆಕೆ ಒಪ್ಕೊಳ್ಳಿಲ್ಲ, ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಆಕೆಗೆ ಹಲ್ಲೆಯನ್ನ ಮಾಡಿ ಭಯ ಬಂದು ಮತ್ತೆ ಪೊಲೀಸರಿಗೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಯಾವುದೇ ಕುರುವು ಸಿಕ್ಕಬಾರ್ದು ಅಂತ ಹೇಳಿ, ಜೊತೆಗೆ ಈತ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಬೆಂಕಿಯನ್ನು ಹಚ್ಚಿ ಹೋಗಿರುವಂತ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಪೊಲೀಸರು ಪ್ರಕರಣದ ಕೆಲ ವರದಿಗಳಿಗೆ ಕಾಯ್ತಾ ಇದ್ದಾರೆ. ಆ ವರದಿಗಳು ಬಂದ ಬಳಿಕ ಅತ್ಯಾಚಾರವನ್ನು ಮಾಡಿ ಹತ್ಯೆಯನ್ನ ಮಾಡಿದ್ರೆ, ಇಲ್ಲ ಕೇವಲ ಹತ್ಯೆಯನ್ನ ಮಾಡಿ ಅಲ್ಲೇ ಏನೂ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಮನೆಯಲ್ಲಿ ಇದ್ದ ಅನ್ನೋ ಬಗ್ಗೆನೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.